ಹಲೋ, ನಮಸ್ಕಾರ ಸ್ನೇಹಿತರೆ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದು 4 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಪುದೀನ ಸೊಪ್ಪು, ಕ್ಯಾರೆಟು, ಆಮೇಲೆ ಹುರುಳಿಕಾಯಿ, ಬದನೆಕಾಯಿ, ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಇದು ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಗ್ಗರಣೆಗೆ ಪಲಾವ್ ಎಲೆ, ಸೋಂಪು ಕಾಳು, 1-2 ಏಲಕ್ಕಿ, ಅನಾನಸುವ, ಮರಾಠ ಮೊಗ್ಗು, 1-2 ಲವಂಗ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇದು ಪೇಸ್ಟ್ ನಾನು ಮಾಡ್ಕೊಂಡಲ್ಲ ಅದು. ಮತ್ತು ಈ ತೆಂಗಿನಕಾಯಿ ತೆಂಗಿನಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೀನಿ. ಅಕ್ಕಿ ತೊಗೊಂಡಿದ್ದೀನಿ, ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ನಾರ್ಮಲ್ ಅಕ್ಕಿಯಲ್ಲಿ ಮಾಡ್ಬೋದು, ನಾನು ಅದು ಅಕ್ಕಿ ಇತ್ತು ಅದನ್ನೇ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಹೋಳು ನಿಂಬೆಹಣ್ಣು. ಬನ್ನಿ ಮಾಡೋಣ. ಅವರೆಕಾಯಿ ತಂದಿದ್ದೆ, ಕಾಳು ಬೇಯಿಸ್ಕೊತಾ ಇದ್ದೀನಿ ನೋಡಿ. ಬೇಯಿಸ್ಕೊಂಡ್ರೆ ತರಕಾರಿ ಜೊತೆಯಲ್ಲಿ ಬೇಗ ಇದಾಗುತ್ತೆ ಅಂತ, ಆಮೇಲೆ ತರಕಾರಿ ಜೊತೆಲಿ ಬೇಗ ಬೇಯಲ್ಲ ಅಂತ ಅದಕ್ಕೆ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಬೇಸನ್ ಇಟ್ಟಿದ್ದೀನಿ ಪಲಾವ್ ಮಾಡೋದಕ್ಕೆ. ನಾನು ಕುಕ್ಕರ್ನಲ್ಲಿ ಮಾಡಲ್ಲ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬೇಯಲಿ ಅಂತ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪು, ಟೊಮೊಟೊ, ತರಕಾರಿ ಎಲ್ಲ ಹಾಕ್ಕೊತಾ ಇದ್ದೀನಿ. ನನಗೆ ಕುಕ್ಕರ್ನಲ್ಲಿ ಮಾಡೋದು ಪಲಾವ್ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಪಾತ್ರೆಯಲ್ಲೇ ಮಾಡೋದು. ಪಲಾವ್ ಆಗಲಿ, ಬಿರಿಯಾನಿ ಆಗಲಿ, ಯಾವುದೇ ಆದ್ರೂ ನಾನು ಈ ಪಾತ್ರೆಯಲ್ಲೇ ಮಾಡೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು. ಈ ಥರ ಅರ್ಜೆಂಟಾಗಿ ಬೇಕು ಅಂದಾಗ ಬೇಗ ಆಗುತ್ತೆ ಅಂತ ಮಾಡಿ ಇಟ್ಕೊಂಡಿರ್ತೀನಿ. ತೆಂಗಿನಕಾಯಿ ಹಾಲು ಹಾಕ್ತಾಯಿದ್ದೀನಿ ನೋಡಿ. ತೆಂಗಿನಕಾಯಿ ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲಾವು. ನೀವು ಹಾಕಿ ನೋಡಿ ಒಂದ್ಸರಿ. ವೆಜಿಟೇಬಲ್ ಪಲಾವ್ ಆಗಲಿ, ಚಿಕನ್ನು ಮಟನ್ ಪಲಾವ್ ಆಗಲಿ, ನೀವು ತೆಂಗಿನಕಾಯಿ ಹಾಲು ಹಾಕಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂಚೂರು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಅಕ್ಕಿ ನೆನೆಸಿಟ್ಟಿದ್ದೆ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಹಾಲು ಹಾಕಿದ್ರೆ ರುಚಿ ಜಾಸ್ತಿ ಇರುತ್ತೆ, ಮತ್ತು ಬಿಸಿದೇ ತಿನ್ನಬೇಕು. ಅದು ತಣ್ಣಗಾದರೆ ಅಷ್ಟು ರುಚಿ ಇರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಹಾಲು ಹಾಕಿ ಮಾಡಿ ನೋಡಿ ಒಂದ್ಸರಿ, ತುಂಬ ಚೆನ್ನಾಗಿರುತ್ತೆ. ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಪಾತ್ರೆನ ಆ ಕಡೆ ಇಟ್ಕೊಂಡಿದ್ದೀನಿ. ಈ ಕಡೆ ಉರಿ ಜಾಸ್ತಿ ಇದೆ, ಅದು ಸಣ್ಣ ಮಾಡಿದ್ರೆ ಉರಿ ಜಾಸ್ತಿನೇ ಇರುತ್ತೆ, ತಳ ಹತ್ಕೊಡುತ್ತೆ ಅಂತ ಆ ಕಡೆ ಇಟ್ಟಿದ್ದೀನಿ. ಅದಕ್ಕೊಂದು 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ಹೆಂಚಿಟ್ಟಿದ್ದೀನಿ. ಅದರಲ್ಲಿ ಮುಕ್ಕಾಲು ಬಸಿ ಬೇಯಿಸ್ಕೊಂಡು ಹೆಂಚು ಮೇಲೆ ಇಡ್ತೀನಿ. ಇದು ಹೆಂಚು ನೋಡಿ, ತುಂಬ ವರ್ಷದ ಹೆಂಚು. ಎಷ್ಟು ದಪ್ಪ ಇದೆ, ನನ್ನ ಬೆಟ್ಟು ದಪ್ಪ ಇದೆ ಇದು ಹೆಂಚು. 30 ವರ್ಷ ಆಗಿದೆ ನಾವು ತೊಗೊಂಡು ಇದು ಹೆಂಚು. ಫಸ್ಟ್ ಇದೇ ಜಾಸ್ತಿ ಬಳಸ್ತಾಯಿದ್ದೆ. ಈಗ ಅದೆಲ್ಲ ಮೇಲ್ಗಡೆ ಎಲ್ಲ ರೇಕೆಲ್ಲ ನಾನು ಪಲಾವ್ ಮಾಡೋದಕ್ಕೆ ಸ್ಟವ್ ಮೇಲೆ ಇಡ್ತಾ ಇರ್ತೀನಲ್ಲ, ಪಾತ್ರೆ ಇಡೋದಕ್ಕೆ, ಒಂಥರ ಇದಾಗಿಬಿಟ್ಟಿದೆ, ಎಲ್ಲ ರೇಕೆಲ್ಲ ಇದ್ಬಿಟ್ಟಿದೆ. ಮತ್ತು ಇದು ಬೇರೆ ಹೆಂಚು ತೊಗೊಂಡೆ. ಇದು ಕಬ್ಬಿಣದ್ದೇನೆ, ಸ್ವಲ್ಪ ದೊಡ್ಡದಾಗಿದೆ, ಅಂದರೆ ಅದರಷ್ಟು ದಪ್ಪ ಇಲ್ಲ. ಇದು ಸ್ವಲ್ಪ ಕಬ್ಬಿಣದ್ದೇ ಬಳಸಿ, ಆದಷ್ಟು ನಾನ್ ಸ್ಟಿಕ್ ಬಳಸಬೇಡಿ. ನೋಡಿ, ಕಬ್ಬಿಣದ ಹೆಂಚು, ನಾನೆಲ್ಲ ಕಬ್ಬಿಣದ್ದೇ ಬಳಸ್ತೀನಿ, ನಾನ್ ಸ್ಟಿಕ್ ಬಳಸಬಾರ್ದು. ಇದು ಸಣ್ಣ ಪುಟ್ಟ ಏನಾದ್ರು ಉರಿಯೋದಕ್ಕೆಲ್ಲ ಇದು ತೊಗೊತೀನಿ ಹೆಂಚು. ಇನ್ನೇನಾದ್ರು ರವೆ ಹುರಿಯೋದಕ್ಕೆ, ಕಾಳು ಅದೆಲ್ಲ ಹುರಿಯೋದಕ್ಕೆ ಇಂಡಿಯನ್ ಒಂದೊಂದು ಬಾಣಲಿ ಮಾಡಿ ಇಟ್ಕೊಂಡಿದ್ದೀನಿ, ಅಲ್ಯೂಮಿನಿಯಮ್ದು, ಅದರಲ್ಲಿ ಹುರ್ಕೊತೀನಿ. ಕಬ್ಬಿಣದ್ದೇ ಒಂದು ತರಬೇಕು, ದೊಡ್ಡದು ತೊಗೊಂಡು ಬರಬೇಕು ಒಂದು. ನೋಡಿ, ಇದನ್ನು ಇಟ್ಕೊಂಡಿದ್ದೀನಿ. ಇದು ರವೆ ಹುರಿಯೋಕ್ಕೆ, ಏನಾದ್ರು ಜಾಸ್ತಿ ಐಟಮ್ ಏನಾದ್ರು ಹುರಿಯೋಕ್ಕೆ ತೊಗೊಂಡಾಗ ಇದು ತೊಗೊತೀನಿ. ಆ ಚಿಕ್ಕ ಬಾಣಲಿ ಏನಿದ್ರು ಅದೇ ಸಣ್ಣ ಪೀಸಿಬಲಾಗ ಪುಡಿಗಳು ಸಣ್ಣ ಹುರ್ಕೊಳ್ಳೋದಕ್ಕೆ ಅದು ತೊಗೊತೀನಿ. ಇದು ದಪ್ಪ ಇದೆ, ಇದು ತುಂಬ ದಪ್ಪ ಇದೆ, ತಳ ಎಲ್ಲ ಮಂದ ಇದೆ. ಇದನ್ನು ಇಟ್ಕೊಂಡಿದ್ದೀನಿ. ನಾನ್ ಸ್ಟಿಕ್ ಬಳಸಬೇಡಿ, ಆದಷ್ಟು ಕಬ್ಬಿಣ ಬಳಸಿ, ಒಳ್ಳೆಯದು.
ನೋಡಿ ಪಲಾವ್ ರೆಡಿ ಆಯಿತು. ಎಷ್ಟು ಬಿಸಿ ಬಿಸಿಯಾಗಿ ಎಷ್ಟು ಉದ್ದುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಪಾತ್ರೆ ಅಗಲ ಇಟ್ಟರೆ ಪಲಾವ್ ತುಂಬ ಚೆನ್ನಾಗಾಗುತ್ತೆ. ಪಲಾವ್ಗೆ ಯಾವಾಗೂ ಪಾತ್ರೆ ಅಗಲ ಇರಬೇಕು, ತಳ ಮಂದ ಇರಬೇಕು. ನೋಡಿ ತುಂಬ ಚೆನ್ನಾಗಿದೆ. ನೀವು ಮಾಡಿ ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಖಂಡಿತ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನಮಸ್ಕಾರ.